ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ನಿನ್ನೆ ಒಂದು ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ನಡುವೆ ಒಂದು ಮಹತ್ವದ ಪಂದ್ಯ ನಡೆಯಿತು. ನೀನು ರಚಿನ್ ರವೀಂದ್ರ ನೀನು ಸಿಕ್ಸ್ ಹೊಡೆಯಕ್ಕೆ ನಿಂಗೆ ಬರಲ್ಲ, ವಿನ್ನಿಂಗ್ ಸಿಕ್ಸ್ ಹೊಡೆಯಕ್ಕೆ ನಿಂಗೆ ಬರಲ್ಲ, ಧೋನಿ ಕೊಡಬೇಕಿತ್ತು. ವಿನ್ ಮಾಡಿರೋ ಆಟಗಾರನಿಗೆ ಈ ಥರ ಕೆಟ್ಟದಾಗಿ ಕಮೆಂಟ್ ಮಾಡ್ತೀರಾ ಅಂದರೆ ನೀವು ಏನು ಅರ್ಥ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದರೂ ಮ್ಯಾಚನ್ನು ಸ್ಪರ್ಧಾತ್ಮಕ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ, ಒಂದು ಕ್ರೀಡಾ ಮನೋರಂಜನೆ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ, ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ? ಪಿಚ್ ಹೆಂಗಿದೆ ಗೊತ್ತಿದೆ, ಸೆಟ್ ಆಗಿರೋ ಬ್ಯಾಟ್ಸ್ಮನ್ನು ವಿನ್ನಿಂಗ್ ಶಾಟ್ ಹೊಡೆದ್ರಲ್ಲಿ ಏನು ತಪ್ಪು? ವಿನ್ ಆಗಿದೆಯಲ್ಲ ನಿಮ್ಮ ಟೀಮು. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ಮ್ಯಾಚ್ ಬಗ್ಗೆ. ನಿನ್ನೆ ಒಂದು ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ನಡುವೆ ಒಂದು ಮಹತ್ವದ ಪಂದ್ಯ ನಡೆಯಿತು. ಅಂದರೆ ಈ ಮ್ಯಾಚಲ್ಲಿ ರನ್ ಹೊಳೆ ಏನೋ ಹರಿದೇ ಇದ್ರೂ ಕೂಡ ಈ ಒಂದು ಮ್ಯಾಚ್ ಇಬ್ಬರಿಗೂ ಕೂಡ ಮಹತ್ವದಾಗಿತ್ತು. ಯಾಕೆಂದರೆ ಫಸ್ಟ್ ಮ್ಯಾಚು ಇನ್ನೊಂದು ವಿಚಾರ ಅಂದರೆ ಮುಂಬೈ ಇಂಡಿಯನ್ಸ್ಗೆ ಕಳೆದ 12 ವರ್ಷಗಳಿಂದ ಮೊದಲನೇ ಮ್ಯಾಚನ್ನು ಸೋಲುವ ಚಾಳಿಯನ್ನು ಈ ಮ್ಯಾಚಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗಿದೆ. ಅಂದರೆ ಈ ಮ್ಯಾಚನ್ನು ಸೋಲುವ ಮೂಲಕ ಸತತ 12 ವರ್ಷಗಳಿಂದ ಫಸ್ಟ್ ಮ್ಯಾಚನ್ನು ಸೋಲ್ತಾ ಇದೆ. ಆ ಚಾಳಿ ಕೂಡ ಇದರಲ್ಲೂ ಮುಂದುವರೆದಿದೆ. ಮತ್ತು ಇನ್ನೊಂದು ವಿಚಾರ ಅಂದರೆ ಚೆನ್ನೈಗೂ ಕೂಡ ತಮ್ಮ ಹೋಮ್ ಗ್ರೌಂಡು ಅಲ್ಲಿ ಗೆಲ್ಲಬೇಕಾಗಿತ್ತು. ಫ್ಯಾನ್ಸ್ ಮುಂದೆ ಫಸ್ಟ್ ಮ್ಯಾಚ್ ಅಂದರೆ ಗೆಲುವಿನಿಂದ ಶುಭಾರಂಭ ಮಾಡಬೇಕಿತ್ತು, ಗೆದ್ದರು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಮುಂಬೈ ಇಂಡಿಯನ್ಸು ಒಂದು ಟಾಪ್ ಆರ್ಡ್ರಲ್ಲಿ ರೋಹಿತ್ ಶರ್ಮಾ ಕೆಲವರು ಕೈ ಕೊಟ್ಟರು, ಆದರೂ ಕೂಡ ಒಂದು ಸ್ಪರ್ಧಾತ್ಮಕ ಮತವನ್ನು ಪೇರಿಸ್ತು. ಅಂದರೆ 155 ರನ್ಗಳನ್ನು ಚೆನ್ನೈಗೆ ಟಾರ್ಗೆಟ್ ಕೊಡ್ತು. ಈ ಒಂದು ಗುರಿಯನ್ನು ಬೆನ್ನಟ್ಟಿದಂತಹ ಚೆನ್ನೈ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಮತ್ತು ರಚಿನ್ ರವೀಂದ್ರ ಅವರ ಅದ್ಭುತ ಅರ್ಧಶತಕಗಳ ನೆರವಿನಿಂದ ಅದ್ಭುತವಾದ ಗೆಲುವು ಸಾಧಿಸಿತು. ಆದರೆ ಈ ಒಂದು ಗೆಲುವು ಸೋಲಿನ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಏನಂದರೆ ಚೆನ್ನೈ ಫ್ಯಾನ್ಸ್ಗೆ ಬೇಜಾರಾಗಬೇಡಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಗೇನಾದರೂ ಮ್ಯಾಚನ್ನು ಸ್ಪರ್ಧಾತ್ಮಕ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ, ಒಂದು ಕ್ರೀಡಾ ಮನೋರಂಜನೆ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ, ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ? ನಿಮ್ಮ ತಂಡವನ್ನು ಗೆಲ್ಲಿಸಿದ ಒಂದು ಆಟಗಾರನಿಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಕಮೆಂಟ್ ಆಗ್ತಾ ಇದ್ದೀರಾ, ಇಷ್ಟು ಕೀಳ್ಮಟ್ಟದಲ್ಲಿ ಮಾತಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಮೆಂಟಾಲಿಟಿ ಯಾವ ರೀತಿ ಇದೆ? ಅದೇ ಜಾಗದಲ್ಲಿ ಬೇರೆ ಯಾವ ಟೀಮ್ ಅಥವಾ ಬೇರೆ ಯಾವ ತಂಡ ಇರ್ಬೋದು, ಇಲ್ಲ ನಮ್ಮ RCB ಇರ್ಬೋದು. RCB ಏನಾದರೂ ಆ ಸ್ಥಾನದಲ್ಲಿ ಇದ್ದಿದ್ದು, RCBಯ ಯಾವ ಒಂದು ಆಟಗಾರ ಆಗಿರ್ಬೋದು ಗೆಲುವನ್ನು ಆ ಒಂದು ಪಾತ್ರಕ್ಕೆ ಕಾರಣರಾಗಿದ್ದರೆ ಫ್ಯಾನ್ಸ್ ಅವತ್ತು ಆ ಆಟಗಾರನ ಹೀರೋ ಮಾಡ್ತಾಯಿದ್ರು. ಆದರೆ ನೀವೇನು ಮಾಡ್ತಾಯಿದ್ದೀರಾ? ಆ ಒಂದು ಆಟಗಾರನಿಗೆ ಅಂದರೆ ನಮ್ಮ ಭಾರತೀಯ ಮೂಲದ ನ್ಯೂಜಿಲೆಂಡ್ ಆಟಗಾರ ರಚಿನ್ ರವೀಂದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಆಗ್ತಾ ಇದ್ದೀರಾ. ಒಬ್ಬ ನಿಮ್ಮ ತಂಡವನ್ನು ಗೆಲ್ಲಿಸಿದವನಿಗೆ ನೀವು ಫ್ಯಾನ್ಸ್ ಈ ಥರ ಕಮೆಂಟ್ ಹಾಕೋದು ಸರಿನಾ? ನಿಮ್ಮ ದೃಷ್ಟಿಯಲ್ಲಿ ಈ ಒಂದು ಕ್ರಿಕೆಟನ್ನು ಯಾವ ರೀತಿ ನೋಡ್ತಾ ಇದ್ದೀರಾ? ನಾನು ಏನಕ್ಕೆ ಈ ವಿಚಾರ ಹೇಳ್ತೀನಿ ಅಂದರೆ, ಚೇಸಿಂಗ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೊನೆ ಓವರ್ 20ನೇ ಓವರಲ್ಲಿ 6 ಬಾಲಿಗೆ 4 ರನ್ ಬೇಕಿರುತ್ತೆ. ಸ್ಟ್ರೈಕಿಂಗಲ್ಲಿ ರಚಿನ್ ರವೀಂದ್ರ ಇರ್ತಾರೆ, ನಾನ್ ಸ್ಟ್ರೈಕಲ್ಲಿ MS ಧೋನಿ ಇರ್ತಾರೆ. ರಚಿನ್ ರವೀಂದ್ರ ಒಂದು 65 ರನ್ನೇನೋ ಹೊಡೆದಿರ್ತಾರೆ, 59 ರನ್ನು ಹೊಡೆದಿರ್ತಾರೆ. ಅವರು ಸೆಟ್ ಆಗಿರ್ತಾರೆ, ಕ್ರೀಸಿಗೆ ಸೆಟ್ ಆಗಿರ್ತಾರೆ, ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ಅವರು ವಿನ್ನಿಂಗ್ ಶಾಟ್ ಹೊಡಿಬೋದು, ಅವರೇ ಕ್ರೀಸಲ್ಲಿ ಇರ್ತಾರೆ. ಯಾಕೆಂದರೆ ಯಾರು ಬೌಲರು ಪಿಚ್ ಹೆಂಗಿದೆ ಗೊತ್ತಿದೆ, ಸೆಟ್ ಆಗಿರೋ ಬ್ಯಾಟ್ಸ್ಮನ್ನು ವಿನ್ನಿಂಗ್ ಶಾಟ್ ಹೊಡೆದ್ರಲ್ಲಿ ಏನು ತಪ್ಪು? ವಿನ್ ಆಗಿದೆಯಲ್ಲ ನಿಮ್ಮ ಟೀಮ್ ವಿನ್ ಆಗಿದೆ, ಅದು ಖುಷಿ ಪಡಬೇಕಲ್ಲ. ಅದು ಬಿಟ್ಟು ನಮ್ಮ ತಲಾಗೆ ಸ್ಟ್ರೈಕ್ ಕೊಡಬೇಕಾಗಿತ್ತು, ನಮ್ಮ ತಲಾ ಬ್ಯಾಟಿಂಗ್ ಆಡಬೇಕು. ನಿಮ್ಮ ತಲಾ ಹೊಡಿತಾರೆ, ಎಲ್ಲ ಟೈಮು ಆಗುತ್ತಾ? ಎಲ್ಲ ಟೈಮ್ ಅವರೇ ವಿನ್ ಮಾಡೋಕ್ಕಾಗುತ್ತಾ? ಧೋನಿನೇ ವಿನ್ ಮಾಡಬೇಕು ಅಂದರೆ ಒಂದು ಕೆಲಸ ಮಾಡಿ ಚೆನ್ನೈ ಫ್ಯಾನ್ಸು, ನೀವು ಹರಾಜಲ್ಲಿ ಧೋನಿನ ಮಾತ್ರ ತಗೊಳ್ಳಿ, ಇನ್ನೆಲ್ಲ ಆಟಗಾರನ ಸುಮ್ಮನೆ ಬೆಂಚಲ್ಲಿ ಇಟ್ಬಿಡಿ ಅಷ್ಟೇ. ಯಾರೂ ಟೀಮ್ಗೆ ಆಡಬೇಡಿ. ಧೋನಿನೇ ಬೌಲಿಂಗ್ ಮಾಡ್ತಾರೆ, ಧೋನಿನೇ ವಿಕೆಟ್ ಕೀಪಿಂಗ್ ಮಾಡ್ತಾರೆ, ಧೋನಿನೇ ಫಿನಿಶಿಂಗ್ ಮಾಡ್ತಾರೆ, ಧೋನಿನೇ ನಾನ್ ಸ್ಟ್ರೈಕರಿಗೆ ಅಂದರೆ ಓಪನಿಂಗ್ ಅವರೇ ಬರ್ತಾರೆ, ಎಲ್ಲ ಆಡ್ತಾರೆ. ಸೊ ನಿಮಗೆ ಆಟಗಾರಿಗೆ ಯಾವ ರೀತಿ ವಿನ್ನಿಂಗ್ ಮಾಡಿದ ಆಟಗಾರಿಗೆ ಬೆಲೆ ಕೊಡೋಕ್ಕೆ ನಿಮಗೆ ಚೆನ್ನೈ ಫ್ಯಾನ್ಸಿಗೆ ಬರ್ತಾ ಇಲ್ಲ ಅಂದರೆ ಏನರ್ಥ? ನೆಕ್ಸ್ಟು ಆ ಥರ ಅವ್ರು ಈಗ ಕಮೆಂಟ್ ನೀವು ಇಷ್ಟು ಕೆಟ್ಟದಾಗಿ ಮಾಡ್ತಿರೋದ್ರಿಂದ ಫ್ಯಾನ್ಸ್ ಆಟಗಾರರು ಯಾವ ರೀತಿ ಆಡಬೇಕು? ವಿನ್ ಮಾಡಿರೋ ಆಟಗಾರನಿಗೆ ಈ ಥರ ಕೆಟ್ಟದಾಗಿ ಕಮೆಂಟ್ ಮಾಡ್ತೀರಾ ಅಂದರೆ ನೀವು ಏನು ಅರ್ಥ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಒಂದೇ ಅರ್ಥ ಮಾಡ್ಕೊಳ್ಳಿ, ಅಂದರೆ ನಾನು ಕಮೆಂಟಲ್ಲಿ ಓದಿದೆ ಏನಂತ ಇತ್ತು ಅಂದರೆ, ನೀನು ರಚಿನ್ ರವೀಂದ್ರ ನೀನು ಸಿಕ್ಸ್ ಹೊಡೆಯಕ್ಕೆ ನಿಂಗೆ ಬರಲ್ಲ, ವಿನ್ನಿಂಗ್ ಸಿಕ್ಸ್ ಹೊಡೆಯಕ್ಕೆ ನಿಂಗೆ ಬರಲ್ಲ, ಧೋನಿ ಕೊಡಬೇಕಿತ್ತು. ಧೋನಿ ಅವರೊಂದು ಸ್ಪೆಷಲ್ ಶಾಟಿಂದ ವಿನ್ ಮಾಡಿಸ್ತಿದ್ರು ಚೆನ್ನೈನ, ನೀನು ಯಾಕೆ ವಿನ್ ಮಾಡಿಸ್ದೆ ರೀ? ಕೊನೆ ಓವರ್ 6 ಬಾಲಿದೆ 4 ರನ್ನು. ಕ್ರಿಕೆಟಲ್ಲಿ ಯಾವಾಗ ಏನು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೊನೆ ವಿಕೆಟ್ ಹೋಗ್ಬೋದು, ಕಂಟಿನ್ಯೂಸ್ ಆಗಿ 2-3 ವಿಕೆಟ್ ಹೋಯ್ತು ಅಂದರೆ ಹೆಂಗೆ ವಿನ್ ಮಾಡಿಸ್ತೀರಾ? ಅಲೌಟೇ ಆಗ್ತಿದ್ರಲ್ಲ, ನೀವು ಸೋಲ್ತಿದ್ರಿ ಮ್ಯಾಚು. ಸೊ ರಚಿನ್ ರವೀಂದ್ರ ಸೆಟ್ ಆಗಿರೋ ಬ್ಯಾಟ್ಸ್ಮನ್ನು ಒಳ್ಳೆ ಬಾಲ್ ಸಿಕ್ತು, 6 ಹೊಡೆದ್ರು, ವಿನ್ ಆಯಿತು. ಧೋನಿನೇ ಹೊಡಿಬೇಕು, ಧೋನಿನೇ ಆಡಬೇಕು ಅಂತಂದರೆ ನೀವು ಫ್ಯಾನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಗೊತ್ತಿಲ್ಲ. ಆದರೆ ಒಂದು ಅದೇ ಜಾಗದಲ್ಲಿ ಹೇಳ್ತೀನಿ ನೋಡ್ರಿ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, RCB ಏನಾದರೂ ಟೀಮ್ ಅದೇ ಜಾಗದಲ್ಲಿದ್ದು RCB ಯಾವ ಆಟಗಾರ ಆಗಿರ್ಬೋದು ಆ ವಿನ್ನಿಂಗ್ ಶಾಟ್ ಹೊಡೆದ್ಬಿಟ್ಟು ವಿನ್ ಮಾಡಿಸಿದ್ರೆ ಅವತ್ತು ನಮ್ಮ RCBಲಿ ವಿರಾಟ್ ಕೊಹ್ಲಿ ಬೇಕು, ಅವರೇ ಹೊಡಿಬೇಕಿತ್ತು ಅಂತ ಯಾವ ಫ್ಯಾನ್ಸ್ ಹೇಳ್ತಿರಲ್ಲ. ಆ ವಿನ್ನಿಂಗ್ ಶಾಟ್ ಯಾರು ಹೊಡೆದಿರ್ತಾರೋ ಅವತ್ತು ಆ ಮ್ಯಾಚಿಗೆ ಹೀರೋ ಅವನೇ. ಆ ಥರ RCB ಫ್ಯಾನ್ಸ್ ಮಾಡ್ತಾಯಿದ್ರು. ನೀವು ಧೋನಿನೇ ಹೊಡಿಬೇಕು, ತಲಾನೇ ಹೊಡಿಬೇಕು ಅಂದರೆ ತಲಾ ಅಷ್ಟೇ ರಿಟೈರ್ಡ್ ಈ ಇಯರ್ ರಿಟೈರ್ಡ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಯಾರು ಆಡ್ತಾರೆ? ತಲಾ ಬರ್ತಾರೆ. ಸೊ ಫ್ಯಾನ್ಸ್ CSK ಫ್ಯಾನ್ಸು ನಿಮ್ಮ ಟೀಮ್ ಅವರು ವಿನ್ ಮಾಡಿದವರಿಗೆ ದಯವಿಟ್ಟು ಸಪೋರ್ಟ್ ಮಾಡೋದು ಕಲ್ತ್ಕೊಳ್ಳಿ. ರಚಿನ್ ರವೀಂದ್ರ ಪಾಪ ನಮ್ಮ ಇಂಡಿಯಾದವರೇ ನ್ಯೂಜಿಲೆಂಡ್ ತಂಡದಲ್ಲಿದ್ದಾರೆ, ಆಟ ಆಡ್ತಿದ್ದಾರೆ, ಅದು ಚೆನ್ನಾಗಿ ಆಟ ಆಡಿದ್ರು. ಅವರು ಆಡಿದ್ರು, ಋತುರಾಜ್ ಗಾಯಕ್ವಾಡ್ ಆಡಿದ್ರು,
ಚೆನ್ನಾಗಿ ಆಡಿದ್ಮೇಲೆ ನೀವು ಸಪೋರ್ಟ್ ಮಾಡಬೇಕು. ಯಾರಾದರೂ ಆಯಿತು ವಿನ್ ಮಾಡಿಸಿದ್ರಲ್ಲಪ್ಪ ಅಂತ ಖುಷಿ ಪಡೋದು ಬಿಟ್ಟು ನೀವು ಧೋನಿನೇ ಹೊಡಿಬೇಕು, ಧೋನಿನೇ ಆಟ ಆಡಬೇಕು ಅಂದರೆ ಟೀಮಲ್ಲಿ 11 ಜನ ಇರ್ತಾರೆ. ನೀವು ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಧೋನಿನ ಒಬ್ಬರನ್ನೇ ಹಾಕ್ಬಿಡಿ, ಎಲ್ಲ ಬೌಲಿಂಗು ಬ್ಯಾಟಿಂಗು ಎಲ್ಲ ಮಾಡೋ ಥರ ಆಗುತ್ತಾ? ಆಗಲ್ಲ ಅಂದಮೇಲೆ ನೀವು ಸಪೋರ್ಟ್ ಎಲ್ಲರಿಗೂ ಮಾಡಬೇಕು. ಅದೇ ಥರ ಅವರು ಅಷ್ಟೇ, ಆಟಗಾರರು ವಿನ್ನಿಂಗನ್ನು ನೀವು ಸೆಲೆಬ್ರೇಟ್ ಮಾಡಬೇಕು. ಇವರೇ ಹೊಡಿಬೇಕು ಅವರೇ ಮಾಡಬೇಕು ಅಂತ ಹೋದರೆ ಗೊತ್ತಲ್ಲ ಮ್ಯಾಚ್ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಈ ಒಂದು ಇದರಿಂದ ಅಂದರೆ ಏನಕ್ಕೆ ಈ ವಿಚಾರ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ರಚಿನ್ ರವೀಂದ್ರ ಅವ್ರಿಗೆ ಇನ್ಸ್ಟಾಗ್ರಾಮ್ ಖಾತೆಗೆ ಹೋಗಿರ್ಬೋದು ಅಥವಾ ಸಾಕಷ್ಟು ಖಾತೆಗಳ ಮೂಲಕ ಅವ್ರಿಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ನೀವು 6 ಹೊಡೆಯೋಕ್ಕೆ ಬರಲ್ಲ, ಈ ಥರ ಅಲ್ಲ ವಿನ್ನಿಂಗ್ ಶಾಟ್ ಹೊಡೆಯೋದು, ಧೋನಿ ಕೊಡಬೇಕಿತ್ತು, ಧೋನಿ ಹೊಡಿತಾಯಿದ್ರು. ಆಮೇಲೆ ಧೋನಿ ಅವರಿಂದ ಈ ಫಿನಿಷಿಂಗ್ ಮಾಡೋದು ಕಲ್ಕೊ ಫಸ್ಟ್ ಹೆಂಗೆ ಅಂತ, ಬರೀ ಬ್ಯಾಟಿಂಗ್ ಆಡೋದಲ್ಲ. ಏನಿದು, ಅವ್ರು ಬ್ಯಾಟಿಂಗ್ ಆಡಿದ್ದಕ್ಕೆ ಅವ್ರು ನಿಂತು ಆಡಿದ್ದಕ್ಕೆ ತಾನೇ CSK ವಿನ್ ಆಗಿದ್ದು. ಇಲ್ಲ ಅವ್ರದ್ದೇ ವಿಕೆಟ್ ಹೋಗಿತ್ತು ಅಂದರೆ ಕಷ್ಟ ಆಗ್ತಿತ್ತು, ಸೋಲೋ ಚಾನ್ಸು ಕೂಡ ಇತ್ತು. ಯಾಕೆಂತಂದರೆ ಮುಂಬೈ ಪರ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಮಾಡಿಬಿಟ್ಟು ವಿಕೆಟ್ ತೆಗೆದಿದ್ರು. ಆಮೇಲೆ ಮುಂಬೈ ಒಂದು ಟೈಮ್ ಮ್ಯಾಚ್ ಮುಂಬೈಯೇ ಗೆಲ್ಲುತ್ತೆ ಅನ್ನೋ ಥರ ಇತ್ತು. ಸೊ ಅದು ಇವರು ಸ್ಟ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನೈ ಕಡೆ ವಾಲ್ಕೊಂಡು ಆರಾಮಾಗಿ ಕೊನೆಯಲ್ಲಿ ಈಸಿಯಾಗಿ ಗೆಲ್ಲೋಕ್ಕೆ ಚಾನ್ಸ್ ಆಯಿತು. ಸೊ ಚೆನ್ನೈ ಫ್ಯಾನ್ಸು ದಯವಿಟ್ಟು ನೀವು ಆಟಗಾರರಿಗೆ ಸಪೋರ್ಟ್ ಮಾಡಿ. ಅಂದರೆ ಅಟ್ಲೀಸ್ಟ್ ನಿಮ್ಮ ತಂಡ, ಯಾರು ಬೇರೆ ತಂಡದವರು ಆಟಗಾರಿಗೆ ಸಪೋರ್ಟ್ ಮಾಡಿದ್ರು ಪರವಾಗಿಲ್ಲ, RCB ಅವರಿಗಂತೂ ನೀವು ಮಾಡಲ್ಲ, ಅಟ್ಲೀಸ್ಟ್ ನಿಮ್ಮ ತಂಡದ CSK ತಂಡದವರ ಆಟಗಾರರಿಗೆ, ವಿನ್ನಿಂಗ್ ಮಾಡಿದವರಿಗೆ ಅಥವಾ ಒಳ್ಳೆ ಪ್ರದರ್ಶನ ಕೊಟ್ಟವರಿಗೆ ಸಪೋರ್ಟ್ ಮಾಡಿ. ನೀವೇ ಈ ಥರ ಮಾಡಿದ್ರೆ ಇನ್ನು CSKಗೆ ಇರೋ ಒಂದು ಇಮೇಜ್ ಕೂಡ ಅದು ಬೇರೆ ಥರ ಆಗುತ್ತೆ. ಓಕೆ, ಧೋನಿ ಫ್ಯಾನ್ಸು ಹೌದು, ನೀವು ಧೋನಿ ಸಪೋರ್ಟರ್ಸು, ಧೋನಿಗೆ ಇದು ಮಾಡಬೇಕು, ಧೋನಿನೇ ವಿನ್ನಿಂಗ್ ಶಾಟ್ ಹೊಡಿಬೇಕು, ಓಕೆ ಎಲ್ಲ ಓಕೆ. ಸೊ ಹೆಂಗಾಗುತ್ತೆ ಪ್ರತಿ ಸಲನೇ ಹೆಂಗಾಗುತ್ತೆ? ಆಯಿತು, ಅದನ್ನು ವಿನ್ ಮಾಡಿದವ್ರು ಸೆಲೆಬ್ರೇಷನ್ ಮಾಡಲ್ಲ ನೀವು, ಯಾರು ವಿನ್ ಮಾಡಿಸ್ತಾರೋ ಅವರಿಗೆ ನೆಗೆಟಿವ್ ಆಗಿ ಮಾಡೋದು. ಸೊ ಈ ಥರ ಆದರೆ ನೀವು ಆಟಗಾರಿಗೆ ಯಾವ ರೀತಿ ನೀವು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತೀರಾ ಅಥವಾ ಆಟಗಾರಿಗೆ ನೀವು ಯಾವ ರೀತಿ ಜೋಶ್ ಕೊಡ್ತೀರಾ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಸೊ ಅಟ್ಲೀಸ್ಟ್ ನೆಕ್ಸ್ಟ್ ಮ್ಯಾಚ್ಗಳಿಂದರಾದರೂ ಯಾರು ವಿನ್ ಮಾಡ್ತಾರೋ ಅವರಿಗೆ ಸಪೋರ್ಟ್ ಮಾಡೋದನ್ನು ಕಲೀರಿ. CSK ಫ್ಯಾನ್ಸ್ ಫಸ್ಟ್ ಆಫ್ ಆಲ್ ಈ ಥರ ನಿಮ್ಮ ಟೀಮ್ ಅವ್ರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡೋ ಬದಲು ನಿಮ್ಗೆ ಯಾರು ವಿನ್ ಮಾಡಿಸ್ತಾರೋ ಅವರಿಗೆ ಒಂದು ಸಪೋರ್ಟಿಂಗ್ ಆಗಿರಿ, ಜೋಶ್ ಕೊಡಿ ಅಂತ ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.